ಓಕೆ, ನಿನ್ನೆ ನಿಮ್ಗೆ ಗೊತ್ತಿದೆ ಚನ್ನಗಿರಿಯಲ್ಲಿ, ದಾವಣಗೆರೆಯ ಚನ್ನಗಿರಿಯಲ್ಲಿ ಆದಿಲ್ ಎಂಬಾತ ಮೃತಪಡ್ತಾನೆ. ಆತ ಮೊದಲಿಗೆ ಅಂದರೆ ಲಾಕಪ್ ಡೆತ್ತಲ್ಲಿ ಮೃತಪಟ್ಟಿದ್ದಾನೆ ಅನ್ನೋ ಕಾರಣಕ್ಕಾಗಿ ಗಲಾಟೆ ಶುರುವಾಗುತ್ತೆ. ಆದರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಲಾಕಪ್ ಡೆತ್ ಅಲ್ಲ, ಆತನಿಗೆ ಮೂರ್ಛೆ ರೋಗ ಇತ್ತು, ಆಮೇಲೆ ಹೃದಯ ಸ್ತಂಭನ ಆಗಿದೆ, ಹೀಗೆ ವಗೇರೆ ವಗೇರೆ ಎಕ್ಸೆಟ್ರಾ ಎಕ್ಸೆಟ್ರಾ. ಆದರೆ ತಕ್ಷಣವೇ ಮುಖ್ಯಮಂತ್ರಿಗಳು ಅಲ್ಲಿಯ DYSP ಮತ್ತು ಸಬ್ ಇನ್ಸ್ಪೆಕ್ಟರ್ ಅವರನ್ನು ಅಮಾನತು ಮಾಡ್ತಾರೆ. ಓಕೆ, ಮಾಡಲಿ, ಯಾಕಂದರೆ FIR ಹಾಕಿರಲಿಲ್ಲ, ನೀವು ಹೆಂಗೆ ಕರ್ಕೊಂಬಂದ್ರಿ ಅಂತೇಳಿ. ಆದರೆ ಆ ಸಂದರ್ಭದಲ್ಲಿ ಅನೇಕರು ಅಲ್ಲಿ ವಾಹನಗಳಿಗೆ ಬೆಂಕಿ ಹಚ್ಚಿದ್ರು, ಒಡೆದಾಡಿದ್ರು, ಪೊಲೀಸ್ ಸ್ಟೇಷನ್ ಒಳಗೆ ದಾಂಧಲೆ ನಡೆಸಿದ್ರು. ಅವರ ವಿರುದ್ಧ ಯಾರೂ ಕ್ರಮ ಕೈಗೊಳ್ತಾ ಇಲ್ಲ ಇಲ್ಲಿ ತನಕ. ಹಾಗಿದ್ರೆ ನಾಳೆ ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ನುಗ್ಗಿ ಏನು ಬೇಕಿದ್ರೆ ಮಾಡೋದೇನಾ? ಈಗ ಹಿಂದೂ ಸಂಘಟನೆಗಳು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಇದನ್ನು ರಾಜ್ಯ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು. ಚನ್ನಗಿರಿ ಠಾಣೆಯ ಮೇಲೆ ಕಲ್ಲು ತೂರಾಟ ಘಟನೆ ಖಂಡಿಸಿ ಹಿಂದೂ ಸಂಘಟನೆಗಳ ಪ್ರೊಟೆಸ್ಟ್. ಕಲ್ಲು ತೂರಿದವರ ಬಂಧನಕ್ಕೆ, ಕಲ್ಲು ತೂರಿದವರ ಬಗ್ಗೆ ಮಾತಾಡಲಿಲ್ಲ ಮುಖ್ಯಮಂತ್ರಿಗಳು ಸಮೇತರಾದಿಯಾಗಿ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೋಗಿ ಆಕ್ರೋಶ. ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೃಶ್ಯಾವಳಿ ನೋಡ್ಬೋದು ನೀವು. ಒನ್ಸ್ ಅಗೇನ್ ನಿಮ್ಮ ಗಮನಕ್ಕೆ ತರ್ತೀನಿ. ನಿನ್ನೆ ಏನಾಗುತ್ತೆ, ಚನ್ನಗಿರಿ ಈ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆದಿಲ್ ಎಂಬಾತನನ್ನು ಪೊಲೀಸರು ಕರ್ಕೊಂಬರ್ತಾರೆ. ಅವನು ಯಾರು? ಅವನು ಮಡ್ಕಾ ದಂಧೆ ನಡೆಸ್ತಾ ಇದ್ದವ. ಮಡ್ಕಾ ದಂಧೆ ಅಂತಂದರೆ ಜುಗಾರಿ. ಆತನನ್ನು ಕರ್ಕೊಂಬಂದ ತಕ್ಷಣ ಆತ ಸತ್ತೋಗ್ಬಿಡ್ತಾನೆ. ಆಗ ಅಲ್ಲಿಯ ಜನ ಒಂದು ರೀತಿಯಲ್ಲಿ ಕಂಪ್ಲೀಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಗಲಾಟೆ ಮಾಡಿ, ಅದರ ವಿಜುವಲ್ ಕೂಡ ಹಾಕಿ, ನೆನ್ನೆ ವಿಜುವಲ್ ಹಾಕಿ ದಯವಿಟ್ಟು. ಪೊಲೀಸ್ ಹೊಡಿತಾರೆ, ಪೊಲೀಸ್ ಸ್ಟೇಷನ್ಗೆ ಹೊಡಿತಾರೆ, ಜೀಪನ್ನು ಮೇಲೆ ಕೆಳಗೆ ಮಾಡ್ತಾರೆ, ಎಲ್ಲವೂ ಆಗುತ್ತೆ. ಆದರೆ ನಂತರ ಏನಾಗುತ್ತೆ, ಮುಖ್ಯಮಂತ್ರಿಗಳು ಬರ್ತಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ಇದು ಏನು ಲಾಕಪ್ ಡೆತ್ ಅಲ್ಲ, ಆದರೆ ಆತನನ್ನು FIR ಹಾಕದೆ ನೀವು ಕರ್ಕೊಂಬಂದಿದ್ದು ತಪ್ಪು ಅಂತೇಳಿ ಆನ್ ದ ಸ್ಪಾಟ್ DYSP ಮತ್ತು ಇನ್ಸ್ಪೆಕ್ಟ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಓಕೆ, ಮಾಡಿದ್ರಿಂದ ಇಟ್ಕೊಳ್ಳೋಣ. ನಮ್ಮದೊಂದು ಪ್ರಶ್ನೆ ಇದೆ, ನೀವು ಯಾರನ್ನಾದರೂ ಕರ್ಕೊಂಬರೋಗ FIR ಮಾಡಿನೇ ಕರ್ಕೊಂಬರ್ತೀರಾ? ಇವತ್ತು ಬೆಳಗ್ಗೆ ಸ್ಮಿತಾ ರಂಗನಾಥ್ ಅವರು ಕೇಳ್ತಾ ಇದ್ರು, ಒಂದು ಮಾತನ್ನು ಕೇಳ್ತಾ ಇದ್ರು. ಯಾರಾದರೂ ಒಬ್ಬ ತಲವಾರು ಇಟ್ಕೊಂಡು ಓಡಾಡ್ತಾ ಇರ್ತಾನೆ, ನಿನ್ನೆ ಸಾಗರದಲ್ಲಿದ್ದಂಗೆ, ಅವನನ್ನು ಅರೆಸ್ಟ್ ಮಾಡಬೇಕು ಅಂತಂದರೆ FIR ಹಾಕಿನೇ ಹಾಕಬೇಕಾ ಅಥವಾ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಕರ್ಕೊಂಬರ್ಬೇಕಾ ಅಂತೇಳಿ ಇಂಥ ಗೊಂದಲದಲ್ಲಿ ನಾವಿದ್ದೀವಿ. ಇದರ ಜೊತೆಗೆ ಓಕೆ, ಪೊಲೀಸ್ ಇನ್ಸ್ಪೆಕ್ಟರ್ಗಳು ಅಮಾನತಾದರು, ಆ ಗಾಡಿಗೆ ಹೊಡೆದ್ರಲ್ಲ, ಆಮೇಲೆ ಇಡೀ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಮಾಡಿದ್ರು ನೋಡಿ, ಹಿಂಗೆಲ್ಲ ಹೊಡೆದು ಬಿಸಾಕಿದ್ದಾರೆ. ಒಬ್ಬರು ನೋಡಿ ಜೀಪ್, ಪೊಲೀಸ್ ಜೊತೆಗೇನೆ ಜೀಪ್. ಇವರ ವಿರುದ್ಧ ಒಂದೇ ಒಂದು ಕ್ರಮ ಕೈಗೊಳ್ತೀವಿ ಅನ್ನೋಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದರೆ ಒಂದು ಖುಷಿ ಪಡ್ಬೋದಾಗಿತ್ತು. ಇಲ್ಲವೇ ಇಲ್ಲ. ಇಲ್ಲಿ ಏನು ಬರ್ತಾ ಇದೆ, ಅದು ತೀರ್ಕೊಂಡಿರೋ ಸಂಬಂಧಪಟ್ಟಾಗೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಕಾರಣಕ್ಕಾಗಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರೆ ಅನ್ನುವಂಥ ಅನುಮಾನಗಳು ಬರೋದು ಸಹಜ. ಸೊ ಹಾಗಾಗಿ ಇವತ್ತು ಹಿಂದೂ ಸಂಘಟನೆಗಳು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ಹಿಂದೂ ಸಂಘಟನೆಗಳು ಪ್ರೊಟೆಸ್ಟ್ ಮಾಡಿದ್ದು ಸರಿನೋ ತಪ್ಪು ಅಂತಲ್ಲ. ಯಾರು ಪೊಲೀಸ್ ಸ್ಟೇಷನ್ಗೆ ಈ ರೀತಿ ಕಲ್ಲು ಹೊಡೆದು KJಹಳ್ಳಿ DJಹಳ್ಳಿ ಮಾಡಿದ್ನೋ ಅವನು ಯಾವನೇ ಆಗಿರಲಿ, ಒಂದು 100 FIR ಆಗಿದೆಯಂತೆ, ಅಂಥವರ ವಿರುದ್ಧ ಕೂಡ ಕ್ರಮ ಕೈಗೊಳ್ತೇವೆ ಅನ್ನೋಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿಲ್ಲ, ಈವನ್ ಗೃಹ ಸಚಿವರು ಹೇಳಿಲ್ಲ. ಆದರೆ ಯಾರು ಆದಿಲನ್ನ ಕರ್ಕೊಂಬಂದರು ಅವರನ್ನು ಸಸ್ಪೆಂಡ್ ಮಾಡಿದ್ದೀವಿ. ಅರೇ ಅರೇ ಅರೇ, ಇದು ಹೆಂಗಾಗುತ್ತೆ? ಬನ್ನಿ, ಇದರ ಬಗ್ಗೆ ವೀರೇಶ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವೀರೇಶ್, ನಿನ್ನೆಯಿಂದ ಇದೇ ಪ್ರಶ್ನೆಯನ್ನು ನಾನು ಎತ್ತುತ್ತಾ ಇದ್ದೀನಿ, ಇದೇ ಪ್ರಶ್ನೆಯನ್ನು ನಾನು ಮಾಡ್ತಾ ಇದ್ದೀನಿ. ಆದಿಲ್ ತೀರ್ಕೊಂಡಿದ್ದಾರೆ, ಆಗಬಾರ್ದಾಗಿತ್ತು, ಏನು ಮಾಡೋಕ್ಕಾಗಲ್ಲ, ಆಗಬಾರ್ದಾಗಿತ್ತು, ಸಾಯಬಾರ್ದಾಗಿತ್ತು, ಯಾರು ಕೂಡ ಸಾಯಬಾರ್ದು. ಹಾಗಂತ ಏನು OC ಜುಗಾರಿ ಅನ್ನೋದು ದೊಡ್ಡ ಕೊಲೆ ಮಾಡುವಷ್ಟು ದೊಡ್ಡ ಅಪರಾಧ ಏನಲ್ಲ, ಅಥವಾ ಭಯೋತ್ಪಾದನಾ ಕೃತ್ಯ ಏನಲ್ಲ. ಅದಕ್ಕೆ ಬೇಕಿರುವಂಥ ಶಿಕ್ಷೆಗಳಿರುತ್ತೆ. ಆದರೆ ಇಷ್ಟು ಜನ ಬಂದು ಆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರಲ್ಲ, ಅವರ ವಿರುದ್ಧ ಕೇವಲ FIR ಹಾಕಿ ಒಂದು ಕಠಿಣ ಕ್ರಮ ಕೈಗೊಳ್ತೀವಿ ಅನ್ನೋಂಥ ಮಾತುಗಳಿಲ್ಲ. ಇವತ್ತೇನೆಲ್ಲ ಆಗ್ತಾ ಇದೆ ಅಲ್ಲಿ?
ಏನು ಜಯಪ್ರಕಾಶ್ ಇವತ್ತೇನಂತ ಹಿಂದೂ ಸಂಘಟನೆ ಅವರು ಇವತ್ತೇನು ಪ್ರತಿಭಟನೆ ಮಾಡ್ತಿದ್ದಾರೆ ಅವ್ರ ಪ್ರಶ್ನೆ ಕೂಡ ಇಷ್ಟೇ. ಯಾಕಂದರೆ ಸರ್ಕಾರಿ ವಾಹನಗಳನ್ನ ಜಖಮ್ ಮಾಡಿದ್ದಷ್ಟೇ ಅಲ್ಲದೆ ಪೊಲೀಸ್ ಜೀಪ್ಗಳನ್ನ ಜಖಮ್ ಮಾಡಿದ್ದು ಪೊಲೀಸ್ ಆಡಳಿತ ಅಲ್ಲಿ ಅಂದರೆ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಕೂಡ ಅಲ್ಲೇ ಆಗ್ತದೆ. ಇದನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಗ್ತಿದೆ. ಯಾಕಂದರೆ ಇವತ್ತು ಇಲ್ಲಿ ಆಗುತ್ತೆ, ಮತ್ತೊಂದು ಕಡೆ ಆಗ್ತದೆ. ರಾಜ್ಯದಲ್ಲಿ ಕಳೆದ 1 ವರ್ಷದಲ್ಲಿ ಸಾಕಷ್ಟು DJ ಹಳ್ಳಿ, KG ಹಳ್ಳಿ, ಶಿವಮೊಗ್ಗ, ಹುಬ್ಬಳ್ಳಿ ಸೇರಿದಂತೆ ಸಾಕಷ್ಟು ಕಡೆ ಏನು ಗಲಭೆಗಳಾಗ್ತಿದ್ವು ಎಲ್ಲವೂ ಕೂಡ ಇದೇ ರೀತಿ ಆಗ್ತಿದೆ, ಇದೇ ಮಾದರಿಯಲ್ಲಿ ಆಗ್ತಿದೆ. ಆದರೆ ಒಂದು ಇಲ್ಲಿ ನಾವು ನೋಡಬೇಕಂದ್ರೆ ಆರೋಪಿಗಳ ವಿರುದ್ಧ ಏನು ಕ್ರಮ ಕೈಗೊಳ್ಳಬೇಕಾಯ್ತು ಆ ಕ್ರಮವನ್ನು ಕೈಗೊಳ್ಳದೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತಿದ್ದಾರೆ. ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ನಿರಂಜನ್ ಮತ್ತು ಏನು DYSP ಆದಂಥ ಪ್ರಶಾಂತ್ ಮನವಳ್ಳಿ ಅವ್ರನ್ನ ಸಸ್ಪೆಂಡ್ ಮಾಡಿರೋದ್ರ ವಿರುದ್ಧ ನಮ್ಮ ಪ್ರತಿಭಟನೆ ಅಂತ ಹೇಳ್ಬಿಟ್ಟು ಇಲ್ಲಿನ ವಿಶ್ವ ಹಿಂದೂ ಪರಿಷತ್ತು ಮತ್ತು ಹಿಂದೂ ಜಾಗರಣ ವೇದಿಕೆ, ಹಿಂದೂ ಪರ ಸಂಘಟನೆಗಳು ಎಲ್ಲವೂ ಕೂಡ ಸೇರಿ ಏನಂದರೆ ಆಂಜನೇಯ ದೇವಸ್ಥಾನದಿಂದ ಏನು ಚನ್ನಗಿರಿ ನಗರದ ಪ್ರಮುಖ ಬೀದಿಗಳಲ್ಲಿ ಏನು ಮೆರವಣಿಗೆ ಪ್ರತಿಭಟನೆ ರ್ಯಾಲಿಯ ಮೂಲಕ ಏನು ಚನ್ನಗಿರಿಯ ತಾಲೂಕು ಆಫೀಸ್ ಕಚೇರಿ ಮುಂದೆ ಬಂದು ತಹಶೀಲ್ದಾರ್ಗೆ ಒಂದು ಮನವಿ ಕೊಡುವ ಮೂಲಕ ಅವರ ಒಂದು ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ನಾವು ಗಮನಿಸ್ತಿರ್ಬೋದು. ಯಾಕಂದರೆ ಇವತ್ತು ಪೊಲೀಸ್ ಠಾಣೆಗಳ ಮೇಲೇ ಸಾರ್ವಜನಿಕರು ಹೋಗಿ ಪೊಲೀಸ್ ಜೀಪ್ಗಳನ್ನ ಜಖಮ್ ಮಾಡಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡ್ತಾರೆ. ಅಂದರೆ ಜನಗಳು ಹೇಳ್ತಾರೆ ಅಂದರೆ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳುವಂತಹ ರಾಜ್ಯದ ಏನು CM ಸಿದ್ದರಾಮಯ್ಯ ಅವರು ಆರೋಪಿಗಳ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಿಲ್ಲ? ಯಾಕಂದರೆ ಒಬ್ಬ ಆರೋಪಿಯಾದಂಥವನ್ನ ಕರೆತಂದಂಥ 24 ಗಂಟೆ ಅವಕಾಶ ಇರುತ್ತೆ FIR ಮಾಡಲಿಕ್ಕೆ. ಕರೆತಂದ ತಕ್ಷಣಕ್ಕೆ FIR ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಕೂಲಂಕುಷವಾಗಿ ವಿಚಾರಣೆ ಮಾಡಬೇಕಾಗತ್ತೆ. ಆ ವಿಚಾರಣೆಗಳನ್ನೆಲ್ಲ ಮಾಡಿದ ತದನಂತರಕ್ಕೆ ಒಂದು FIR ಅನ್ನು ಮಾಡಬೇಕಾಗತ್ತೆ. ಇದು ಕಾನೂನಲ್ಲಿರುವಂತಹ ಈಗ ನಮಗಿರೋದೇನು ಗೊತ್ತಾ, ನೀವು FIR ಮಾಡ್ತೀರಿ, ಮತ್ತೊಂದು ಮಾಡ್ತೀರಿ. ಪೊಲೀಸ್ ಸ್ಟೇಷನ್ಗೆ ಈ ರೀತಿ ಕಲ್ಲು ಬಿಸಾಕ್ತಾನೆ ಅನ್ನೋವನಿಗೆ ಅವನೊಂದು ಕುಂಟುತ ಬರೋದು ನಾವು ನೋಡಬೇಕು. ಆ ಕುಂಟುಕೊಂಡು ಬರ್ತಾನಲ್ಲ ಅದು ನೋಡ್ಬೇಕು. ನೋಡಿ, ಆಗ ನಾವು ಹಾಕ್ತೀವಿ 2 ಸ್ಕ್ರೀನಲ್ಲಿ. ನೋಡಿ ಹೆಂಗೆ ಹೊಡಿದ ಪೊಲೀಸ್ ಸ್ಟೇಷನ್ ಜೀಪ್ಗೆ ಹೆಂಗೆ ಹೊಡೆದ, ಈಗ ಹೆಂಗೆ ಕುಂಟುತ್ತಾ ಬರ್ತಾ ಇದ್ದಾನೆ ಅಂತೇಳಿ ಅದನ್ನು ನೋಡಬೇಕಲ್ವ ನಾವು. ಹಾಗಿದ್ರೆ ನಾನು ಅದೇ ನೆನ್ನೆಯಿಂದ ಹೇಳ್ತಾ ಇದ್ದೆ, ವಿಧಾನಸೌಧ ಮುಂಭಾಗದಲ್ಲಿ ಬೇಕಾದಷ್ಟು ಜಾಗ ಇದೆ. ಯಾರಾದರೂ ಬನ್ನಿ ನನಗೆ 40-60 ಕೊಡಿ, ನನಗೆ ಮನೆ ಇಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಬಿಟ್ಬಿಡ್ತೀರಾ ನೀವು? ಮನೆ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲಿಗೆಲ್ಲ ಬಾರಿಸ್ಬೇಕು ಅಲ್ಲಿ ಬಾರಿಸಿ ಕಳಿಸಲ್ವಾ? ಆ ಭಯ ಇದೆಯಲ್ವಾ? ಇವ್ರಿಗೆ ಯಾಕಿಲ್ಲ ಭಯ? ಆ ಭಯ ಹುಟ್ಟಿಸಿ ಅದನ್ನೇ ಕೇಳ್ತಿರೋದು. ಥ್ಯಾಂಕ್ ಯು. ಕ್ರಮ ಕೈಗೊಳ್ತಿಲ್ಲ. ಯಾಕಂದರೆ ಒಬ್ಬ ಆರೋಪಿಯಾದಂಥವನ್ನ ಕರೆತಂದಂಥ 24 ಗಂಟೆ ಅವಕಾಶ ಇರುತ್ತೆ FIR ಮಾಡಲಿಕ್ಕೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕರೆತಂದ ತಕ್ಷಣಕ್ಕೆ FIR ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಕೂಲಂಕುಷವಾಗಿ ವಿಚಾರಣೆ ಮಾಡಬೇಕಾಗತ್ತೆ. ಆ ವಿಚಾರಣೆಗಳನ್ನೆಲ್ಲ ಮಾಡಿದ ತದನಂತರಕ್ಕೆ ಒಂದು FIR ಅನ್ನು ಮಾಡಬೇಕಾಗತ್ತೆ. ಇದು ಕಾನೂನಲ್ಲಿರುವಂತಹ ಈಗ ನಮಗಿರೋದೇನು ಗೊತ್ತಾ, ನೀವು FIR ಮಾಡ್ತೀರಿ, ಮತ್ತೊಂದು ಮಾಡ್ತೀರಿ. ಪೊಲೀಸ್ ಸ್ಟೇಷನ್ಗೆ ಈ ರೀತಿ ಕಲ್ಲು ಬಿಸಾಕ್ತಾನೆ ಅನ್ನೋವನಿಗೆ ಅವನೊಂದು ಕುಂಟುತ ಬರೋದು ನಾವು ನೋಡಬೇಕು. ಆ ಕುಂಟುಕೊಂಡು ಬರ್ತಾನಲ್ಲ ಅದು ನೋಡಬೇಕು. ನೋಡಿ, ಆಗ ನಾವು ಹಾಕ್ತೀವಿ 2 ಸ್ಕ್ರೀನಲ್ಲಿ. ನೋಡಿ ಹೆಂಗೆ ಹೊಡಿದ ಪೊಲೀಸ್ ಸ್ಟೇಷನ್ ಜೀಪ್ಗೆ ಹೆಂಗೆ ಹೊಡೆದ, ಈಗ ಹೆಂಗೆ ಕುಂಟುತ್ತಾ ಬರ್ತಾ ಇದ್ದಾನೆ ಅಂತೇಳಿ ಅದನ್ನು ನೋಡಬೇಕಲ್ವ ನಾವು. ಹಾಗಿದ್ರೆ ನಾನು ಅದೇ ನೆನ್ನೆಯಿಂದ ಹೇಳ್ತಾ ಇದ್ದೆ, ವಿಧಾನಸೌಧ ಮುಂಭಾಗದಲ್ಲಿ ಬೇಕಾದಷ್ಟು ಜಾಗ ಇದೆ. ಯಾರಾದರೂ ಬನ್ನಿ ನನಗೆ 40-60 ಕೊಡಿ, ನನಗೆ ಮನೆ ಇಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಬಿಟ್ಬಿಡ್ತೀರಾ ನೀವು? ಮನೆ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲಿಗೆಲ್ಲ ಬಾರಿಸ್ಬೇಕು ಅಲ್ಲಿ ಬಾರಿಸಿ ಕಳಿಸಲ್ವಾ? ಆ ಭಯ ಇದೆಯಲ್ವಾ? ಇವ್ರಿಗೆ ಯಾಕಿಲ್ಲ ಭಯ? ಆ ಭಯ ಹುಟ್ಟಿಸಿ ಅದನ್ನೇ ಕೇಳ್ತಿರೋದು. ಥ್ಯಾಂಕ್ ಯು.